ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರದೊಳಗೆ 1 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಕೊಡ್ತಾರೆ ಅನ್ನೋದನ್ನು ನೋಡೋಣಂತ. ನನ್ನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ಕೊರಿ. ನೋಡಿರಿ, ಇವತ್ತೇನು ಮಾಡಿಸ್ತೀನಲ್ಲ, ನಾನು ಪ್ರೀವಿಯಸ್ ಇಯರ್ ಏನೇನು ಕ್ವಶನ್ಸ್ ಕೇಳಾರೆ ಎಲ್ಲನೂ ಒಂದು ಕಡೆ ಕಲೆಕ್ಟ್ ಮಾಡಿ, ಅಂದರೆ ಪ್ರೀವಿಯಸ್ ಇಯರ್ ರಿಪೀಟ್ ಆಗೋ ಚಾನ್ಸಸ್ ಇರ್ತಾವೆ. ನೋಡಿರಿ, ಸೈನ್ಸ್ ಒಳಗೆ ಎಕ್ಸಾಕ್ಟ್ಲಿ ಅವಾಗ ಕ್ವಶನ್ ಕೊಡ್ತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೈನ್ಸನ್ನು ಡೀಪಾಗಿ ಎಲ್ಲನೂ ಓದ್ಕೊಳ್ಬೇಕು. ನೀವು ಹೈ ಸ್ಕೋರ್ ಮಾಡ್ಬೇಕಂದ್ರೆ ಫುಲ್ ಎಲ್ಲ ಡೆಪ್ತಾಗಿ ಓದ್ರಿ. ಏನು ಒಬ್ಬೊಬ್ರು ಹುಡುಗರು ಓದಿರ್ತಾರೆ, ಒಬ್ಬೊಬ್ರು ಓದಿರಂಗಿಲ್ಲ. ಒಬ್ಬೊಬ್ರಿಗೆ ಇವು ಸೈನ್ಸ್ನ ಹೆಂಗೆ ಪಾಸ್ ಆಕೀನಿ ಏನನ್ನೋರು ಇವು ಕ್ಲಾಸ್ ನೋಡಿದ್ರೆ ಎಕ್ಸಾಕ್ಟ್ಲಿ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಬರ್ತೈತಿ. ಹೈ ಸ್ಕೋರ್ ಮಾಡ್ಬೇಕನ್ನೋರು ಡೆಪ್ತಾಗಿ ಓದ್ಬೇಕು. ಯಾಕಂದ್ರೆ ನೀವು ಎಲ್ಲರೂ ಈಗಾಗಲೇ ನೀವು ಪ್ರಿಪರೇಟರಿ ಎಕ್ಸಾಮ್ ಬರ್ದಿರಿ, ಎಲ್ಲ ನೋಡಿರಿ. ಏನು ಪ್ರೀವಿಯಸ್ ಒಳಗೂ ಜಾಸ್ತಿ ರಿಪೀಟ್ ಆಗ್ತಾವೆ, ಒಮ್ಮೊಮ್ಮೆ ರಿಪೀಟ್ ಆಗೋದು ಕಡಿಮೆ. ಅದಕ್ಕೆ ಇವತ್ತಿನ ಕ್ಲಾಸ್ ನೀವು ನೋಡಿದ್ರೆ ನಿಮ್ಗೆ ಗ್ಯಾರಂಟಿ ನಿಮ್ಮ ಪಾಸಿಂಗ್ ಏನು ಬರ್ತೈತಲ್ರ, ಅದು ಗ್ಯಾರಂಟಿ ನಿಮ್ಗೆ ಪಾಸಿಂಗ್ ಇದ್ದಷ್ಟು ಹೇಳ್ಕೊಡ್ತೀನಿ. ಸ್ಕೋರಿಂಗ್ ಮಾಡ್ಬೇಕನ್ನೋರು ಇನ್ನೂ ಹೆಚ್ಚು ನೋಡಿರಿ. ನಾಳೆ ತನಕ ನಿಮ್ದು ಎಕ್ಸಾಮ್ ಬರೋ ತನಕ ಟೈಮ್ ಐತಿ. ಅಷ್ಟೊತ್ತನ ನಾ ಎಷ್ಟೆಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ, ಏನೇನು ಅದಾವೆ ಎಲ್ಲನೂ ನಿಮ್ಗೆ ಮಾಡಿಕೊಡ್ತೀನಿ ಅಂತ. ನಿಮ್ಗೆ ಎಷ್ಟು ಎಕ್ಸಾಮ್ಗೆ ಹೆಲ್ಪ್ ಬೇಕಲ್ಲ ಅಷ್ಟು ಹೆಲ್ಪ್ ಮಾಡ್ತೀನಿ. ಆದ್ರೆ ನನ್ನ ಕ್ಲಾಸನ್ನ ನೀವು ಕಂಟಿನ್ಯೂಸ್ ಆಗಿ ಫುಲ್ ನೋಡಿರಿ. ಒಂದು ಅರ್ಧ ನೋಡಿದೆ ಬಿಟ್ಟೆ ನೋಡಿರಿ ಮೇಡಮ್ ನೀವು ಹೇಗೆ ಬರಲಿಲ್ಲ ಅನ್ನಕೋಬಿಟ್ರಿ. ಪೂರಾ ಕ್ಲಾಸ್ ನೋಡಿರಿ. ಆದಷ್ಟು ನಿಮಗೆ ಎಷ್ಟು ನಾ ಸ್ಕೋರಿಂಗ್ ಮಾಡಿಸ್ಬೇಕಲ್ಲ, 2 ದಿನದೊಳಗೆ ಎಷ್ಟು ಟೈಮ್ಸ್ ಎಷ್ಟು ಆಗ್ತೈತೆ ಅಷ್ಟು ನಿಮ್ಗೆ ಎಲ್ಲ ಕ್ವಶನ್ಸು ನಾನು ನಿಮ್ಗೆ ಹಾಕ್ಕೊಡ್ತೀನಿ ಅಂತ. ನೋಡಿರಿ, ಫಸ್ಟ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ವಿದ್ಯುತ್ ಮೋಟಾರ್. ನೋಡಿರಿ, ವಿದ್ಯುತ್ ಮೋಟಾರ್, ಗ್ಯಾಲ್ವನೋಮೀಟರ್, ವೋಲ್ಟ್ ಮೀಟರ್ ಕೊಟ್ರೆ ಅದರ ಆನ್ಸರ್ ಬಿ, ವಿದ್ಯುತ್ ಮೋಟಾರ್ ಅನ್ನೋದು ಆನ್ಸರ್. ನೋಡಿರಿ, ನೆಕ್ಸ್ಟ್ ದರ್ಪಣವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ. ನೋಡಿರಿ, ಇದು ಯಾವ ದರ್ಪಣ ಅಂದ್ರೆ ನಿಮ್ನ ದರ್ಪಣ, ಮತ್ತು ಯಾವುದಂದ್ರೆ ಮಿಥ್ಯ ಪ್ರತಿಬಿಂಬ. ನೋಡಿರಿ, ಆಪ್ಷನ್ ನಂಬರ್ ಡಿ ಈಸ್ ಅ ರೈಟ್ ಆನ್ಸರ್. ನೋಡಿರಿ, ಡೀಪಾಗಿ ಹೇಳ್ಕೊಂತ ಹೋದ್ರಂಗಿಲ್ಲ, ಯಾಕಂದರೆ ಎಕ್ಸಾಮ್ಗೆ ಭಾಳ ದಿನ ಇಲ್ಲ. ನಿಮ್ಗೆ ಇರೋದು ಒಂದೇ ದಿನ ಗ್ಯಾಪ್ ಕೊಟ್ಟಾರ. ಒಂದೇ ದಿನ ಗ್ಯಾಪ್ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಡೀಪಾಗಿ ಹೇಳ್ಕೊಂತ ಕುಂತ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ತೈತೆ ಅನ್ನೋ ಸಂಬಂಧ ಫಾಸ್ಟಾಗಿ ಹೇಳ್ಕೊಡ್ತೀನಿ ಅಂತ. ನೋಡಿರಿ, ಟರ್ಬೈನ್ಗಳನ್ನು ಉಪಯೋಗಿಸದೆ ವಿದ್ಯುತ್ತನ್ನು ಉತ್ಪಾದಿಸುವ ವಿದ್ಯುತ್ ಸ್ಥಾವರ ಯಾವುದು? ಸೌರ ವಿದ್ಯುತ್ ಸ್ಥಾವರ. ಬಲಗೈ ಹೆಬ್ಬೆರಳ ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರ ವಾಹಕ ತಂತಿಯನ್ನು ಹೆಬ್ಬೆರಳು ಮೇಲ್ಮುಖವಾಗಿರುವಂತೆ ಹಿಡಿದಿರುವಿರಿ ಎಂದು ಭಾವಿಸಿ. ಆಗ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕು ಯಾವುದಾಗಿರ್ತೈತೆ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿರ್ತೈತಿ. ನೋಡಿರಿ, ನೆಕ್ಸ್ಟ್ ಕ್ವಶನ್. ಇವು ಆಪ್ಷನಲ್ ಚಾಯ್ಸ್ ಅಂತ ಕೇಳ್ತಾರೆ, ಮತ್ತು ನಿಮ್ಗೆ ನೇರ ಉತ್ತರಗಳ 2 ಕ್ವಶನ್ ಕೇಳ್ತಾರೆ. ನೋಡಿರಿ, ವಿದ್ಯುತ್ ಮಂಡಲದಲ್ಲಿ ಉತ್ಪಾದಿಸುವ ರಿಯೋಸ್ಟಾಟ್ನ ಚಿಹ್ನೆಯನ್ನು ಬರಿಬೇಕು. ನೋಡಿರಿ, ಈ ಚಿಹ್ನೆಯಾರ ಬರೀರಿ, ಇಲ್ಲ ಈ ಚಿಹ್ನೆ ಬರೆದ್ರೆ ನಿಮ್ಗೆ ಮಾರ್ಕಸ್ ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ಚಿತ್ರವನ್ನು ಗಮನಿಸಿ. ವಿದ್ಯುತ್ ಪ್ರವಾಹವಿರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ತಿಳಿಸಿ. ಬಲದ ದಿಕ್ಕನ್ನು ತಿಳಿಯಲು ನಿಮಗೆ ನೆರವಾದ ನಿಯಮವನ್ನು ಬರಿಬೇಕು. ನೋಡಿರಿ, ಇದು ನೋಡಿರಿ, ಈ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಯಾವುದೇ ನಿಯಮ ನೆನಪು ಬರ್ತೈತೆ ಅಂದ್ರೆ ಇದು ಯಾವ ನಿಯಮ ನೆನಪು ಬರ್ತೈತಿ? ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನೋಡಿರಿ, ಎಡಗಡೆ ಇರುತ್ತದೆ. ಇದು ಕಾಂತಕ್ಷೇತ್ರದ ಕಡೆಗೆ ಇರುತ್ತದೆ ಅಥವಾ ಕಾಂತದ ಉತ್ತರ ಧ್ರುವದ ಕಡೆಗೆ ಇರ್ತೈತಿ. ನೋಡಿರಿ, ಇದು ಕಾಂತದ ಉತ್ತರ ಧ್ರುವದ ಕಡೆಗೆ. ನೋಡಿರಿ, ನಾರ್ತ್ ಅಂದ್ರೆ ಕಾಂತದ ಉತ್ತರ ಧ್ರುವದ ಕಡೆ ಇರ್ತೈತಿ. ನೆಕ್ಸ್ಟ್ ನೋಡಿರಿ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವ ಸಾಧನ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಇದ್ರೊಳಗೆ ಅಳಿತೀರಿ, ಆ ಮೀಟರ್ ಒಳಗೆ ಅಳಿತೀರಿ. ನೋಡಿ, ನೆಕ್ಸ್ಟ್ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಈ ಚಿತ್ರವು ಸೂಚಿಸುವ ದೃಷ್ಟಿದೋಷವನ್ನು ಗುರುತಿಸಿ. ಇದು ಯಾವ ದೃಷ್ಟಿದೋಷ ತೋರಿಸ್ತೈತೆ ಅಂದ್ರೆ ಸಮೀಪ ದೃಷ್ಟಿದೋಷ. ಇದು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿದೋಷ. ನೋಡಿರಿ, ಬೆಳಕಿನ ಕಿರಣವು ವಿರಳ ಮಾಧ್ಯಮಕ್ಕೆ ಸಾಂದ್ರ ಮಾಧ್ಯಮದಿಂದ ಪ್ರವೇಶಿಸಿದೆ. ಆಗ ಆ ಬೆಳಕಿನ ಕಿರಣದ ವೇಗವು ಏನಾಗ್ತೈತದ? ಹೆಚ್ಚಾಗ್ತೈತಿ ಹಾಗೂ ಲಂಬದಿಂದ ದೂರಕ್ಕೆ ಹೋಗ್ತೈತಿ. ಹೆಚ್ಚಾಗ್ತೈತಿ ಮತ್ತು ಲಂಬದಿಂದ ದೂರಕ್ಕೆ. ನೋಡಿರಿ, ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬೆಳೆದಿರುತ್ತಾರೆ. ಏಕೆಂದರೆ ಕಪ್ಪು ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ. ಅದಕ್ಕೆ ಏನು ಮಾಡ್ತಾರೆ? ಬಿಸಿಲಿಂದಾಗ ಕಪ್ಪು ಬಟ್ಟೆ ಹಾಕೋಬೇಡ್ರಿ ಅಂತಾರೆ. ಯಾಕಂದ್ರೆ ಅದು ಶಾಖವನ್ನು ಏನು ಮಾಡ್ತೈತಿ? ಹೀರ್ಕೋತೈತಿ. ಅದ್ರ ಮೇಲೆ ನೀವು ಬರಿಬೋದು, ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬೆಳೆದಿರುತ್ತಾರೆ ಏಕೆಂದರೆ ಕಪ್ಪು ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ. ನೆಕ್ಸ್ಟ್ ನೋಡಿರಿ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕ ಚಿಹ್ನೆಗಳನ್ನು ಬರೆಯಿರಿ. ನೋಡಿರಿ, ರಿಯೋಸ್ಟಾಟ್ನ ಚಿಹ್ನೆ ಇದರ ಬರೀರಿ ಅಥವಾ ಇದರ ಬರ್ರಿ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು ಅಂದರೆ ಇದನ್ನು ತೆಗಿಬೇಕು.
ನೆಕ್ಸ್ಟ್ ನೋಡ್ರಿ, ಬಲಗೈನ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸ್ತದೆ? ಹೆಬ್ಬೆರಳು ಏನನ್ನು ಸೂಚಿಸ್ತೈತಿ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ. ಬಹು ಆಯ್ಕೆಯ ಪ್ರಶ್ನೆಗಳು. ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ನಿಮ್ನ ಮಸೂರಕ್ಕೆ ನಿಮ್ನ ಮಸೂರ ಅಂದ್ರೆ ಬೆಳಕಿನ ಕಿರಣಗಳನ್ನು ಏನು ಮಾಡ್ತೈತೆ? ವಿಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್ ನೋಡಿ, ರೋಧಶೀಲತೆಯ SI ಮಾನ, ರೋಧಶೀಲತೆಯ SI ಮಾನ ಓಮ್ ಮೀಟರ್. ನೋಡ್ರಿ, ಸಂಗಮ ದೂರ +0.5 ಇರುವ ಒಂದು ಪಿನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಮಸೂರದ ಸಾಮರ್ಥ್ಯ ಕಂಡುಹಿಡಿಯೋ ಸೂತ್ರ ಏನ್ರಿ? ಮಸೂರದ ಸಾಮರ್ಥ್ಯ =1 ಸಂಗಮ ದೂರ. P = 1/f. P = 1/0.5 ಅಂದ್ರೆ +2D. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ನೋಡ್ರಿ, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಸರಬರಾಜಾಗುವ ವೋಲ್ಟೇಜ್ ವಿಭವಾಂತರ ಆಕಸ್ಮಿಕ ಹೆಚ್ಚಳದಿಂದ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ. ನೋಡ್ರಿ, 3 ಅದಾವಲ್ಲ, ಇದ್ರಾಗ ಯಾವ 2 ಬರೆದ್ರು ನಿಮ್ಗೆ ಏನು ಮಾಡ್ತಾರೆ? ಅರ್ಧ ಮಾರ್ಕ್ಸ್ ಕೊಟ್ಟು 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, ಸೌರಕೋಶಗಳೆಂದರೇನು? ಸೌರಶಕ್ತಿ. ನೋಡ್ರಿ, ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ಏನಂತಾರ? ಸೌರಕೋಶ ಅಂತಾರೆ. ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಯಾವುದು? ವಿದ್ಯುತ್ ಜನಕ. ನೆಕ್ಸ್ಟ್ ನೋಡ್ರಿ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ, ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಕ್ರಮ ಅಂದ್ರೆ R = V/I. ನೆಕ್ಸ್ಟ್ ನೋಡ್ರಿ, ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಮಧ್ಯದ ಬೆರಳು ಏನನ್ನು ಸೂಚಿಸ್ತೈತಿ? ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ನೆಕ್ಸ್ಟ್ ನೋಡ್ರಿ, ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬಗಳನ್ನು ಪಡೆಯಲು ಆ ವಸ್ತುವನ್ನು ಇರಿಸಬೇಕಾದ ಸ್ಥಾನ ಅಂದ್ರೆ 2f1ಗಿಂತ ದೂರದೊಳಗೆ ಇಡಬೇಕು. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಏಕೆ? ನೋಡ್ರಿ, ಯಾಕಂದ್ರೆ ಛೇದಿಸುವ ಬಿಂದುವಿನಲ್ಲಿ ಸೂಚಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು. ಆದರೆ ಇದು ಸಂಭವನೀಯವಲ್ಲ. ನೋಡ್ರಿ, ಮಸೂರದ SI ಮಾನ ಏನು? ಡಯಾಪ್ಟರ್. ನೆಕ್ಸ್ಟ್, ಸೇಮ್ ಕ್ವಶನ್ ನೋಡ್ರಿ, ರಿಪೀಟ್ ಆಯ್ತು. ಸೌರ ಕುಕ್ಕರ್ನ ಒಳಮೈಗೆ ಕಪ್ಪು ಬಣ್ಣವನ್ನು ಬೆಳೆದಿರುತ್ತಾರೆ, ಏಕೆಂದರೆ ಅದು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುತ್ತದೆ. ನೆಕ್ಸ್ಟ್ ನೋಡ್ರಿ, ನಿಮ್ನ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದೆ. ಇದರಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಬರಬೇಕು. ಏನಿದೆ? ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆ ಕೆಳಗೆ ಆಗಿರ್ತೈತಿ. ಟರ್ಬೈನ್ಗಳನ್ನು ತಿರುಗಿಸಲು ನೇರವಾಗಿ ನೈಸರ್ಗಿಕ ಶಕ್ತಿ ಮೂಲವನ್ನು ಉಪಯೋಗಿಸುವ ವಿದ್ಯುತ್ಗಾರ ಯಾವುದು? ಜಲವಿದ್ಯುತ್ ಸ್ಥಾವರ. ನೋಡ್ರಿ, ನೆಕ್ಸ್ಟ್, ರೈತರಿಗೆ ಜೈವಿಕ ಅನಿಲ ಸ್ಥಾವರವು ಒಂದು ವರವಾಗಿದೆ. ಏಕೆಂದರೆ ಅದು ನೋಡ್ರಿ, ಉಳಿಕೆಯ ಮಿಶ್ರಣವನ್ನು ಹೊರತೆಗೆದು ಅತ್ಯುತ್ತಮ ಗೊಬ್ಬರವಾಗಿ ಬಳಸಲಾಗುತ್ತದೆ. ಇದು ಹೆಚ್ಚಿನ ಪ್ರಮಾಣದ ರಂಜಕ ಮತ್ತು ಸಾರಜನಕವನ್ನು ಹೊಂದಿರುತ್ತದೆ. ಶಕ್ತಿ ಮತ್ತು ಗೊಬ್ಬರವನ್ನು ನೀಡುವುದರ ಜೊತೆಗೆ ತ್ಯಾಜ್ಯ ವಿಲೇವಾರಿಗೆ ದಕ್ಷ ಹಾಗೂ ಕ್ಷೇಮಕರ ವಿಧಾನವಾಗಿದೆ. ನೋಡ್ರಿ, ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರವನ್ನು ವೀಕ್ಷಿಸಿ. ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರಯೋಗವನ್ನು ಕೈಗೊಂಡಾಗ ಸುರುಳಿಯಲ್ಲಿ ಯಾವ ವಿಧದ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ? ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಬೇಕು. ಇದರೊಳಗೆ ಯಾವ ವಿದ್ಯುತ್ ಪ್ರವಾಹ ಉಂಟಾಕೈತಿ? ಪರ್ಯಾಯ ವಿದ್ಯುತ್ ಪ್ರವಾಹ ಉಂಟಾಕೈತಿಲ್ಲ. ಯಾಕಂದ್ರೆ ಗ್ಯಾಲ್ನೋಮೀಟರಿನ ವಿಚಲನೆಯು ಮೊದಲು ಉಂಟಾದ ವಿಚಲನೆ ವಿರುದ್ಧ ನೇರದಲ್ಲಿರುತ್ತದೆ, ಅಥವಾ ಗ್ಯಾಲ್ವನೋಮೀಟರ್ನಲ್ಲಿ ವಿಚಲನೆಗಳು ಪರಸ್ಪರ ವಿರುದ್ಧ ದಿಕ್ಕಿನೊಳಗೆ ಇರ್ತಾವೆ. ಇದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 1 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಪರಿಸರ ಸ್ನೇಹಿ? ಇದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಜೈವಿಕ ಅನಿಲ ಸ್ಥಾವರ ಅನ್ನೋದು ಆನ್ಸರ್. ನೆಕ್ಸ್ಟ್ ನೋಡಿ, ಚಿತ್ರದಲ್ಲಿ ನಿರ್ಗಮ ಕಿರಣಗಳನ್ನು ಗುರುತಿಸಬೇಕು. ನಿರ್ಗಮ ಕಿರಣಗಳು ಯಾವುದು? ನೋಡ್ರಿ, ನಿರ್ಗಮ ಕಿರಣ ಯಾವುದು? ಇದು CD ಅನ್ನೋದಿದೆ ನಿರ್ಗಮ ಕಿರಣ. ನೋಡ್ರಿ, R ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧವು R' ಆದರೆ R/R' ಅಂದರೆ 9:1. ನೋಡ್ರಿ, ಇದು 9:1. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಈ ಎ ಪಟ್ಟಿಯಲ್ಲಿ ಸಾಧನಗಳ ಹೆಸರುಗಳನ್ನು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಅನುರೂಪ ಕಾರ್ಯಗಳನ್ನು ನೀಡಲಾಗಿದೆ. ಅವುಗಳನ್ನು ಏನು ಮಾಡಬೇಕು? ಅವುಗಳನ್ನು ಹೊಂದಿಸಿ ನೋಡ್ರಿ ಕ್ರಮಾಕ್ಷರದೊಂದಿಗೆ ಹೆಸರಿಸಿ ಅಂದಾರ. ನೋಡ್ರಿ ಮೊದಲೇದೇನು? ದಿಕ್ ಪರಿವರ್ತಕ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸ್ತೈತಿ. ಫ್ಯೂಸ್ ಏನು ಮಾಡ್ತೈತಿ? ವಿದ್ಯುತ್ ಉಪಕರಣಗಳನ್ನು ರಕ್ಷಿಸ್ತೈತಿ. ಇದು ಗೊತ್ತೈತಿ ನಿಮ್ಗೆ ಆಲ್ರೆಡಿ. ಗ್ಯಾಲ್ವನೋಮೀಟರ್ ಅಂದರೆ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುತ್ತದೆ. ನೆಕ್ಸ್ಟ್,
ವಿದ್ಯುಜ್ಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನೋಡಿರಿ ನೆಕ್ಸ್ಟ್ ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ನೋಡಿರಿ ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂದ್ರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂತ ಕರೀತಾರೆ. ಮಾನವನ ಕಣ್ಣಿನ ಪಾಪೆಯ ಕಾರ್ಯವೇನು? ಪಾಪೆ ಏನು ಕೆಲಸ ಮಾಡ್ತೈತಿ? ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ಏನು ಮಾಡ್ತೈತಿ? ನಿಯಂತ್ರಿಸುತ್ತದೆ. ಚಂದ್ರನ ಮೇಲ್ಮೈಯಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ, ಏಕೆಂದರೆ ಬೆಳಕನ್ನು ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಇರುವುದಿಲ್ಲ. ನೆಕ್ಸ್ಟ್ ಕ್ವಶನ್ ಇದು ಕೊಟ್ಟಾರ. ಚಿತ್ರವನ್ನು ಗಮನಿಸಿ. ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುವ ಕಾಂತಧ್ರುವಗಳನ್ನು ನೋಡ್ರಿ ಕ್ರಮವಾಗಿ ಹೇಳಬೇಕು. ನೋಡ್ರಿ ಯಾವಾಗೂ ಏನು ಇದು ನೋಡ್ರಿ ಇದು ದಕ್ಷಿಣ ಧ್ರುವ ಆದರೆ ಸ್ ಮತ್ತು ಎಸ್. ನೋಡ್ರಿ ಇದು ದಕ್ಷಿಣ ಯಾಕಂದರೆ ಎರಡು ಏನು ಮಾಡ್ತಾ ಹೋದು, ಇದು ಯಾವಾಗೂ ನಾರ್ತ್ ಇರ್ತೈತಿ, ಇದು ಸೌತ್. ಇದು ಏನು ಮಾಡಕೊಂತೈತಿ? ಆಕರ್ಷ ಸಾಕುಂತಿಲ್ಲ, ವಿಕರ್ಷ ಸಾಕುಂತೈತೆ ಅಂದರೆ ಇಲ್ಲಿ ಸೌತ್ ಐತೆ ಅಂದರೆ ಸೌತ್ ಅಂದರೆ ದಕ್ಷಿಣ, ಇದು ದಕ್ಷಿಣ. ಅದಕ್ಕೆ ಎಸ್ ಮತ್ತು ಎಸ್. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೋಡಿರಿ ಏನದು ರೈಟ್ ಆನ್ಸರ್ ಇದು. ಯಾಕಂದರೆ ಇದು ನಾರ್ತ್ ಇರ್ತೈತೆ ಯಾವಾಗ, ಈ ಕಡೆ ಸೌತ್, ಇಲ್ಲಿ ಸೌತ್ ಐತೆ ಅಂದರೆ ಇಲ್ಲಿ ಸೌತ ಬರಬೇಕು. ಯಾಕಂದರೆ ಇದು ಆಕರ್ಷಣ ಆಗುತ್ತಿಲ್ಲ, ವಿಕರ್ಷ ಸಾಕುಂತ ಅಂದ್ರೆ ಇವೆರಡು ಏನು ಇರಬೇಕು? ಸೇಮ್ ಇರಬೇಕು. ಅದಕ್ಕೆ ಇದು ಎಸ್ ಮತ್ತು ಎಸ್, ದಕ್ಷಿಣ ಮತ್ತು ದಕ್ಷಿಣ ಧ್ರುವ. ನೋಡಿರಿ ಎಲ್ ಎಂಬ ಇಂಗ್ಲೀಷ್ ಅಕ್ಷರದ ಪ್ರತಿಬಿಂಬವು ಪೀನ ದರ್ಪಣದಲ್ಲಿ ಹೀಗೆ ಉಂಟಾಗುತ್ತದೆ. ಯಾವ ರೀತಿ ಉಂಟಾಕೈತಿ ನೋಡ್ರಿ ಇದು? ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಹಿಂಗಿದ್ರೆ ಪೀನ ದರ್ಪಣದಾಗ ಹಿಂಗೆ ಕಾಣ್ತೈತಿ. ನೆಕ್ಸ್ಟ್ ಕೊಟ್ಟಿರುವ ಅಪೂರ್ಣ ರೇಖಾಚಿತ್ರವನ್ನು ಪೂರ್ಣಗೊಳಿಸಬೇಕು. ನೋಡ್ರಿ ಇದು ವಕ್ರೀಭವನದ ಕಿರಣಗಳನ್ನು ಬರೆಯುವ ಮೂಲಕ ರೇಖಾಚಿತ್ರಗಳನ್ನು ಪೂರ್ಣಗೊಳಿಸಿ ಮತ್ತು ಉಂಟಾದ ಪ್ರತಿಬಿಂಬವನ್ನು ತೋರಿಸ್ಬೇಕು. ನೋಡ್ರಿ ಏನಿಲ್ಲ, ಇದನ್ನು ಮುಂದುವರ್ಸೋದಾ? ಎಷ್ಟು ಈಸಿ ನೋಡ್ರಿ ಇದಂತರು. ಇದನ್ನು ಮುಂದುವರ್ಸೋದು ಇದು ಮುಂದೆ ಹೋಗಿತ್ತಂದ್ರೆ ಈ ಕಡೆನೂ ಹಿಂದೋಗಿ ಏನು ಮಾಡ್ತಾವೆ? ಎರಡು ಇಲ್ಲಿ ಬಿ ಡ್ಯಾಶ್ ಒಳಗೆ ಇವೆರಡು ಏನು ಮಾಡ್ತಾವೆ? ಕೂಡ್ಕೊತಾವೆ. ಇದಿಷ್ಟು ತೆಗೆದ್ರೆ ಆಯ್ತು ನಿಮ್ಗೆ. ನೋಡ್ರಿ ಈ ಥರ ತೆಗಿಬೇಕು. ನೋಡಿದ್ರಿ. ನೆಕ್ಸ್ಟ್ ಕೊನೆಯ ಬೆಂಚಿನಲ್ಲಿ ಕುಳಿತ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಬರಹವನ್ನು ಓದಲು ಏನು ಮಾಡ್ತಾನೆ? ಕಷ್ಟಪಡುತ್ತಾನೆ. ಆ ವಿದ್ಯಾರ್ಥಿಗೆ ಯಾವ ದೃಷ್ಟಿದೋಷ ಇದೆ? ಅದನ್ನು ಹೇಗೆ ಸರಿಪಡಿಸಬಹುದು? ಆ ವಿದ್ಯಾರ್ಥಿಗೆ ಏನೈತಿ? ದೂರದ್ದು. ನೋಡ್ರಿ ಕೊನೆಯ ಬೆಂಚಿನಲ್ಲಿ ಕುಂತಾನ. ಕೊನೆಯ ಬೆಂಚಿನಲ್ಲಿ ಕುಳಿತ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಬರಹವನ್ನು ಓದಲು ಕಷ್ಟಪಡ್ತಾನೆ ಅಂದ್ರೆ ಅವಂಗ ಸಮೀಪ ದೃಷ್ಟಿ ದೋಷ ಇರ್ತೈತಿ. ಅದನ್ನು ಮಯೋಫಿಯಾ ಅಂತ ಕರೀತಾರ. ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ದೃಷ್ಟಿದೋಷವನ್ನು ಏನು ಮಾಡ್ಬೋದು? ಸರಿಪಡಿಸಬಹುದು. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸಲು ಯಾವುದಾದರೂ ಎರಡು ಕ್ರಮವನ್ನು ತಿಳಿಸಿ ಅಂತ ಕೇಳ್ಯಾರ. ಹೌದಾ? ನೋಡಿ, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳೆರಡೂ ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು, ಅಥವಾ ಮಂಡಲದಲ್ಲಿ ಋಸ್ವ ಮಂಡಲ ಉಂಟಾಗದಂತೆ ನೋಡಿಕೊಳ್ಳಬೇಕು. ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಹೌದಿಲ್ಲ? ಜೋಡಿಸಿದ್ರೆ ಏನಾಕೈತದು? ಓವರ್ಲೋಡ್ ಆಕೈತಿ. ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನ ಬಳಸಬೇಕು. ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಈಸಿ ಕ್ವಶನ್. ಇದ್ರಾಗ ನೀವು ಯಾವ ಎರಡು ಬರೆದ್ರು ನಿಮ್ಗೆ ಏನು ಮಾಡ್ತಾರೆ? 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳು ಕ್ರಮವಾಗಿ -30 ಸೆಂಟಿಮೀಟರ್ ಮತ್ತು -10 ಸೆಂಟಿಮೀಟರ್ ಆಗಿವೆ. ವರ್ಧನೆಯನ್ನು ಕಂಡುಹಿಡಿದು ಬಳಸಲಾಗಿರುವ ಮಸೂರದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಇಲ್ಲಿ ವಸ್ತುವಿನ ದೂರ u ಎಷ್ಟು ಕೊಟ್ಟಾರ? -30. ಪ್ರತಿಬಿಂಬದ ದೂರ v -10 ಕೊಟ್ಟಾರ. ವರ್ಧನೆ ಅಂದ್ರೆ ಏನು? m v/u. v ಅಂದರೆ ಎಷ್ಟು ಕೊಟ್ಟಾರ? -10 ಡಿವೈಡೆಡ್ ಬೈ -30. ಎರಡು ಕ್ಯಾನ್ಸಲ್ ಆದ್ರೆ ಮೈನಸ್ ಕ್ಯಾನ್ಸಲ್ ಆಕ 1/0. 1/3. 1/3 ಅಂದ್ರೇನು? 0.333. ಹೌದಾ? ಇದು ಆನ್ಸರ್. ನೋಡ್ರಿ ಇವತ್ತು ಫಿಸಿಕ್ಸ್ ಒಳಗೆ ಭೌತಶಾಸ್ತ್ರದೊಳಗೆ 1 ಮಾರ್ಕ್ಸಿಂದ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದೆಲ್ಲನೂ ನಾನು ಮಾಡ್ಸೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ 2 ಮಾರ್ಕ್ಸಿಂದ 3 ಮಾರ್ಕ್ಸಿಂದ 4 ಮಾರ್ಕ್ಸಿಂದ ಎಲ್ಲ ಕ್ವಶನ್ಸೂ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕ್ವಶನ್ಸು ಮಾಡಿಸ್ತೀನಿ ರೀ. ನೋಡಿರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.